ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಿರುವತ್ತಿ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಈ ಒಂದು ಫುಡ್ ಫೆಸ್ಟಿವಲ್ಗೆ ಕರೆಸಿ, ಯಾಕಂದರೆ ಫುಡ್ ಫೆಸ್ಟಿವಲ್ ಒಳ್ಳೆ ಆಹಾರ, ಎಲ್ಲರಿಗೂ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಪ್ರಾಂಶುಪಾಲರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ವೃಂದಕ್ಕೆ ನಾನು ಅಭಿನಂದನೆ. ಎಲ್ಲಿಗೆ ಬಂದಿದ್ದೇವೆ ಅಂತೇಳಿ ಗೊತ್ತಾಗೋದಿಲ್ಲ, ಆ ರೀತಿ ಒಂದು ಅಟ್ಮಾಸ್ಫಿಯರ್ ಇದರಲ್ಲಿ ಇಲ್ಲಿ ಇದೆ. ಎಲ್ಲರೂ ಕೂಡ ಇಲ್ಲಿ ಒಂದು ವಿಭಿನ್ನವಾದ ವಾತಾವರಣದಲ್ಲಿ ತಮ್ಮದೇ ಲೋಕದಲ್ಲಿ ಇದ್ದಾರೆ. ಸೊ ಅದರಿಂದ ಇಂಥ ಒಂದು ಕಾರ್ಯಕ್ರಮ ನೀವು ಹ್ಯಾಕ್ ಮಾಡಿದ್ರಿ? ಇದು ಏನು ಹೇಳ್ತಾರೆ ಇದಕ್ಕೆ? ನೀವೇ ಮಾಡಿದ್ದ? ಮನೇಲಿ ಮಾಡ್ತೀರಾ? ಮನೇಲಿ ಮಾಡ್ಕೊಂಡು ತಿಂತೀರಾ? ಎಸ್, ಗುಡ್, ಥ್ಯಾಂಕ್ ಯು. 3 ಜನ ಸೈನ್ಸಾ? ನೀವು ಆಗಿದೆ ಕಾಲೇಜು? ಚೆನ್ನಾಗಿದೆಯಲ್ಲ? ಓಕೆ, ಆಲ್ ದಿ ಬೆಸ್ಟ್. ನಿಮ್ಮದು ಇದೇನಾ? ಯಾವ ಇಯರು? ಹೌದಾ? ತಿಂತಾ ಇದ್ದಾರಾ ಸ್ಟೂಡೆಂಟ್ಸ್? ನಮ್ಮದೇ ಕಾಲೇಜು, ನಾನು ಕಲಿತಂಥ ಕಾಲೇಜು ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಎಲ್ಲ ಶಿಕ್ಷಕರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕಾಲೇಜು, ಅದು ಕೂಡ ಕಾರವಾರ ಕಾಲೇಜು ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆಲ್ಲ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕರಿಂದಾನೆ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ವದೇಶಿ ಫುಡ್ಡು ಅಂದರೆ ಮನೆಯಿಂದ ತಯಾರಾಗ್ತದೆ, ಅದಕ್ಕೆ ಯಾವುದೇ ಒಂದು ಕೆಮಿಕಲ್ ಇಲ್ಲ. ಈ ಫುಡ್ಡಿಗೆ ಯಾವುದೇ ಕೂಡ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಮಕ್ಕಳು. ಅಂದರೆ ಈ ಫುಡ್ ತಿಂದರೆ ಯಾವುದೇ ಕೂಡ ಆರೋಗ್ಯಕ್ಕೆ ಹಾನಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಳ್ಳೆ ಆಹಾರ ತಯಾರು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆಲ್ ದಿ ಬೆಸ್ಟ್ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಓದೋದ್ರಲ್ಲೇ ಇರಬಾರ್ದು, ಬೇರೆ ಆಕ್ಟಿವಿಟಿಯಲ್ಲಿ ಆಗಿ ಇರಬೇಕು. ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಗುರುತಿಸಬೇಕು. ವಿದ್ಯಾರ್ಥಿ ವಿದ್ಯೆಯನ್ನು ಕಲಿಯುವ ಮುಖ್ಯ. ನಮ್ಮ ಈ ಕಾಲೇಜು ಅಂದರೆ ಫುಡ್ ಫೆಸ್ಟಿವಲ್ ಮಾಡಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಶಿಕ್ಷಕರಿಂದ ಇದೆ ಇಲ್ಲಿ. ಅವ್ರು ಏನು ಹೇಳ್ತಾರೆ ಕೇಳುವ. ಈ ಫುಡ್ ಫೆಸ್ಟಿವಲ್ ಇವತ್ತು ಒಳ್ಳೆ ಒಂದು ನಡೀತಾ ಇದೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇದು ನಮ್ಮ ಕಾಲೇಜಿಂದ 2 ವರ್ಷದಿಂದ ನಡೀತಾ ಇದೆ. ಮತ್ತು ನಾವು ಅಂದರೆ ಕೆಲವೊಂದು ಮೂಲಭೂತ ಸೌಕರ್ಯ ಕೊರತೆ ಇತ್ತು ನಮ್ಮಲ್ಲಿ. ಈಗ ನಮ್ಮ ಕಾಲೇಜ್ ಸುಮಾರಷ್ಟು ಇಂಪ್ರೂವ್ ಆಗಿದೆ. ಈಗ ಡೆವಲಪ್ಮೆಂಟ್ ಆಗಿದೆ, ಬಿಲ್ಡಿಂಗ್ಸ್ ಆಗಿದೆ, ಎಲ್ಲ ಇದೆ. ಸ್ಟ್ರೆಂತ್ ತುಂಬ ಇದೆ ಕಾಲೇಜಲ್ಲಿ. ಸ್ಟ್ರೆಂತ್ ಯಾವಾಗಿಂದಲೂ ಇದೆ. ಆದರೆ ಈಗ ಮಕ್ಕಳಿಗೆ ಈಗಿನ ಒಂದು ಇವತ್ತಿನ ದಿನಮಾನಕ್ಕೆ ಏನು ಬೇಕಾಗಿದೆ ಅಂದರೆ ಬರೀ ಪಾಠ, ಏನು ತರಗತಿಯಲ್ಲಿ ಪಾಠ ಅಷ್ಟೇ ಇದ್ದರೆ ಸಾಕಾಗುವುದಿಲ್ಲ. ಮಕ್ಕಳಿಗೆ ವ್ಯವಹಾರ ಜ್ಞಾನ ಕೂಡ ಬೆಳೀಬೇಕು. ನಾಳೆ ಅವರು ಹೊರಗಡೆ ಬಂದಾಗ, ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅವ್ರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಅವರಿಗೊಂದು ಕ್ರಿಯೇಟಿವ್ ಐಡಿಯಾ ಬೇಕಾಗುತ್ತೆ. ಯಾಕಂದರೆ ಇವತ್ತು ಸ್ಟಾರ್ಟಪ್ಪನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಅದನ್ನು ಇವರಲ್ಲಿ ಒಂದು ಕ್ರಿಯೇಟಿವ್ ಐಡಿಯಾ ಇರಬೇಕು. ಇದಕ್ಕೆ ಮಾತ್ರ ಅದನ್ನು ಒಂದು ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದರಿಂದ ಆದಾಯ ಗಳಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ. ಅದಕ್ಕೆ ಒಂದು ಪೂರಕವಾಗಿ ಈ ರೀತಿಯಾದ ನಾವೇನು ಮಾಡಬೇಕು ಎಷ್ಟು ಜನರನ್ನ ಒಳಗಡೆ ತಗೊಳ್ತೀರಿ? ಹೌದಾ? ಹೇಗಿದೆ ಕಲೆಕ್ಷನ್? ಹೇಗಿದೆ ಈಗ ಸ್ಟಾರ್ಟ್ ಆಗಿದೆ? ಹೆದರಿಕೆ ಆಗ್ತದೆ? ಚೆನ್ನಾಗಿದೆ ಮೇಡಮ್. ಹೆದರಿಕೆ ಆಯ್ತಾ ಮೇಡಮ್? ಮೇಡಮ್ ಫುಲ್ ಹೆದರಿದ್ರಿ? ಇಲ್ಲ. ಪ್ರಿನ್ಸಿಪಾಲ್ರು ನಾನು ಒಟ್ಟಿಗಿದ್ದಾರೆ, ಏನು ಹೇಳ್ತಾರೆ ಕೇಳುವ. ಸರ್ ನಮಸ್ಕಾರ. ಸರ್, ಇವರು ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದೀರಿ, ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ನಮ್ಮ 3 ದಿನದ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ಮಾನ್ಯ ಸತೀಶ್ ಸೈಲ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಡ್ತಾ ಇದ್ದೀವಿ.
ಸ್ಥಳೀಯ ಶಾಸಕರು ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು 2001ರಲ್ಲಿ ಆರಂಭವಾದಂಥ ಈ ಕಾಲೇಜು ಸುಮಾರು ಈಗ 1114 ವಿದ್ಯಾರ್ಥಿಗಳನ್ನು ಹೊಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಕಾರವಾರದ ಪ್ರತಿಷ್ಠಿತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇಲ್ಲಿ ಅಡ್ಮಿಷನನ್ನು ಪಡ್ಕೋತಾ ಇರೋದು. ನಿನ್ನೆ ನಾವು ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆಯನ್ನು ಜಾಗೃತಗೊಳಿಸುವ ಸಲುವಾಗಿ ಏನು ಬಡ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಭೇಟಿಯಾಗಿ ನಿನ್ನೆ ಆಶಾನಿಕೇತನ ಪ್ರಾಥಮಿಕ ಶಾಲೆಗೆ ನಾವು ಅಲ್ಲಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ಅಲ್ಲಿ ಹೋಗಿ ನಮ್ಮ ವಿದ್ಯಾರ್ಥಿಗಳು ಆಹಾರ ವಿತರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಶಾಸಕರ ಮಾದರಿ ಶಾಲೆಯಲ್ಲಿ ಹಣ್ಣು ಮತ್ತು ಹಂಪಲುಗಳನ್ನು ನೀಡಿರೋದು ಮತ್ತು ಅದರ ಜೊತೆಗೆ ನೋಟ್ಬುಕ್ ವಿತರಣೆಯನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಅವರು ಬೆಳೆಸ್ಕೋಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಕಾಂಪೌಂಡ್ನಲ್ಲೇ ಫುಡ್ ಫೆಸ್ಟಿವಲ್, ಇದರ ಜೊತೆಗೆ ವಿಜ್ಞಾನ ಪ್ರದರ್ಶನ ಇದೆ. ವಿವಿಧ ರೀತಿಯ ಗೇಮ್ಸ್ಗಳನ್ನು ಇಲ್ಲಿ ನಾವು ಆಯೋಜಿಸಿದ್ದೀವಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವತ್ತು ಇದು ಫುಡ್ ಫೆಸ್ಟಿವಲ್ ನಡೀತದೆ. ನಾಳೆ ನಮ್ಮ ವಾರ್ಷಿಕೋತ್ಸವ ಆ್ಯನ್ಯುವಲ್ ಗ್ಯಾದರಿಂಗ್ ಆ್ಯಸ್ ಯೂಸಲ್ ನಡೀತದೆ. ಅಲ್ಲಿ ಪ್ರತಿಭಾವಂತರಿಗೆ ಪಾರಿತೋಷಿಕ ವಿತರಣೆ ಮತ್ತು ಭಾಷಣ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಾವು ಕಲಿತಂತಹ ಕಾಲೇಜಲ್ಲಿ ಇವತ್ತು ಒಳ್ಳೆ ಪ್ರಾಂಶುಪಾಲ್ ಬಂದ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಈ ಕಾಲೇಜಲ್ಲಿ. ಇವತ್ತು ಫುಡ್ ಫೆಸ್ಟಿವಲ್ ಕೂಡ ಇಲ್ಲಿ ನಡೀತಾ ಇದೆ ಮತ್ತು ಗೇಮ್ಸ್ ಕೂಡ ನಡೀತಾ ಇದೆ. ನಮ್ಮ PU ಕಾಲೇಜ್ ನೋಡಿ, ಸರ್ಕಾರಿ ಕಾಲೇಜಲ್ಲಿ 1,000 ಅಧಿಕ ವಿದ್ಯಾರ್ಥಿಗಳು